ಈಗಾಗಲೇ ವರದಿ ಆದಾಗೆ ಈಗ ನಮ್ಮ ಮಾಹಿತಿಗೆ ನಮಗೆ ಕೂಡ ಇಲಾಖೆ ಮುಖಾಂತರ ಮಾಹಿತಿ ಬಂದ ಹಾಗೆ ಬೆಳಗಾವಿ ತಾಲೂಕಿನ ಬಡವಲಕಲ್ ಗ್ರಾಮದಲ್ಲಿ ಮರಗಳ ಕಡಿತಲಾಗಿರೋ ಕುರಿತಂತೆ ನಾವು ಮೇಲ್ನೋಟಕ್ಕೆ ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಅದು ಏನೋ ಜಮೀನಿದೆ, ಸರ್ಕಾರಿ ಜಮೀನಿದೆ, ಅದರಲ್ಲಿ ಮರಗಳ ಕಡಿತಲಾಗಿದೆ ಅಂತ ಹೇಳಿ ಮಾಹಿತಿ ಬಂದ ಹಾಗೆ ಈಗಾಗಲೇ ನಾನು ನಿನ್ನೆ ನನಗೆ ಮಾಹಿತಿ ಬಂದ ತಕ್ಷಣ ACF ಅವರಿಗೆ ಇದರದ್ದು ಎಂಕ್ವೈರಿಗೆ ತನಿಖೆಗೆ ಆದೇಶ ಮಾಡಿದ್ದು. ACF ಅವರು ಸ್ಪಾಟ್ ವಿಸಿಟ್ ಈಗ ಹೋಗಿದ್ದಾರೆ, ಸ್ಪಾಟ್ ವಿಸಿಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಹೋಗ್ತೀವಿ. ಈ ಏನೋ ಅವರಿಂದ ಮಾಹಿತಿ ವರದಿ ಬರ್ತದೆ, ತನಿಖೆ ವರದಿ ಬರ್ತದೆ, ಅದ್ರ ಮೇಲೆ ಮುಂದಿನ ಏನು ಕ್ರಮ ಅರಣ್ಯ ಪ್ರದೇಶದ ಈ ಅರಣ್ಯ ಸರ್ಕಾರಿ ಜಮೀನು ಅಂತ ಹೇಳಿ ಮೇಲ್ನೋಟಕ್ಕೆ ಈಗ ಹೇಳಿದರೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ACF ತನಿಖೆ ಮಾಡಿ ನೋಡೋದು ಅಂದರೆ ಸಾವಿರಾರು ಮರಗಳನ್ನು ಕಡಿದಿದ್ದಾರೆ. ತನಿಖೆ ACF ಅವ್ರಿಗಾಗಲೇ ತನಿಖೆಗೆ ಹಾಕಿದ್ವಿ, ನಾವು ಕೂಡ ಹೋಗ್ತಾ ಇದ್ವಿ. ಕ್ರಮ ಏನಿದೆ ತಪ್ಪಾಗಿದ್ರೆ ಕಡಿದಿದ್ದು ಯಾರು ಸರ್? ಅರಣ್ಯ ಇಲಾಖೆ ಜಮೀನು ಅಥವಾ ಕಾಯ್ದೆ ಅರಣ್ಯ ಪ್ರದೇಶ ಅಥವಾ ಈಗ ನಮಗೇನು ಮುಖ್ಯವಾಗಿ ಮಾಹಿತಿ ಕೊಟ್ಟಿದ್ರೆ ಅದ್ರ ಪ್ರಕಾರ ಅದು ಅರಣ್ಯ ಸರ್ಕಾರಿ ಜಮೀನಾಗಿದ್ದು RTC ಪ್ರಕಾರ ಅರಣ್ಯ ಜಮೀನು ಅಂತ ಹೇಳ್ತಾ ಇದ್ದಾರೆ. ನಾನು ಈಗಾಗಲೇ ACF ಅವ್ರಿಗೆ ನಾವು ಕಂಪ್ಲೀಟ್ ತನಿಖೆಗೆ ಹಾಕಿದ್ವಿ. ತನಿಖೆ ಬಂದ ನಂತರ ಮುಂದಿನ ಕ್ರಮ ಏನಾದರೂ ವೈಲೇಷನ್ಸ್ ಆಗಿದ್ದರೆ ಅದ್ರ ಮೇಲೆ ಕ್ರಮ ವಹಿಸ್ತೀವಿ. ಅದು ಈಗ ಸರ್ಕಾರಿ ಜಮೀನು ಅರಣ್ಯ ಜಮೀನು ಅಲ್ಲಿರ್ತಕ್ಕಂಥ ಮರಗಳು ಕತ್ತರಿಸ್ಬೇಕಂದ್ರೆ ತಮ್ಮ ಅನುಮತಿ ತೆಗೆದುಕೊಳ್ಬೇಕು ಎಸ್ಕಾಂದವರು. ಯಾರೇ ಇದ್ರೂ ಸರ್ಕಾರಿ ಮರಗಳಿದ್ದರೆ ಈಗ ಏನು ನಮ್ಮ ನಿಯಮಗಳಿದೆ ಅದರ ಪ್ರಕಾರ ಅನುಮತಿ ಪಡಿಬೇಕಾಗ್ತದೆ. ಅದರಲ್ಲಿ ಏನೇ ವೈಲೇಷನ್ಸ್ ಇದ್ರೂ ನಿಯಮಾನುಸಾರ ಅದರ ಕ್ರಮ ಯಾವುದೇ ತಪ್ಪಾಗಿದ್ರು ಕ್ರಮ ತಗೊಳ್ತೀವಿ. ಆಲ್ರೆಡಿ ಮಾಹಿತಿ ಇತ್ತು, ನಿಮ್ಮ ಅಧಿಕಾರಿಗಳು ಹೋಗಿಲ್ಲ ಅಂತ ನನಗೆ ನಿನ್ನೆ ಮಾಹಿತಿ ಬಂದ ತಕ್ಷಣ ನಿನ್ನೆ ಸಿಬ್ಬಂದಿಗಳನ್ನು ಕಳಿಸಿದ್ವಿ. ಬೆಳಿಗ್ಗೆನೇ ACF ಕೂಡ ಕಳಿಸಿದ್ವಿ. ಅದನ್ನೇ 20 ದಿನದಿಂದ ಹೇಳ್ತಾ ಇದ್ದಾರೆ ಬಂದು ನೋಡಿ ಬಗ್ಗೆ ಎಂಕ್ವೈರಿ ನನಗೆ ನಿನ್ನೆ ಮಾಹಿತಿ ಬಂದಿತ್ತು. ಈಗ ಪ್ರಸ್ತುತ ಕಳೆದ ನಿನ್ನೆಯಿಂದ ಕೂಡ ಮಾಹಿತಿ ಬಂದ ತಕ್ಷಣ ಗೊತ್ತಾದ ತಕ್ಷಣ ಕೆಲಸವನ್ನು ಸ್ಟಾಪ್ ಮಾಡಿಸಿದ್ದಾರೆ. ಯಾವುದೇ ಕೆಲಸನ ಮಾಡ್ತಿಲ್ಲ ಅಂತೇಳಿ ಅವಸರ ಅಧಿಕಾರಿಗಳು ACF ಅವರನ್ನು ವರದಿ ಮಾಡಿದ್ದಾರೆ. ಯಾವುದೂ ಕೂಡ ಈಗ ನಿಮ್ಮ ಅರಣ್ಯ ಇಲಾಖೆ ಭೂಮಿ ಅಲ್ಲ ಸರ್? ನಾನು ವೆರಿಫೈ ಮಾಡಿ ಹೇಳ್ತೀನಿ. ಈಗ ಮೇಲ್ನೋಟಕ್ಕೆ ನನಗೆ ಬಂದಿರೋ ಪ್ರಕಾರ ಅರಣ್ಯ ಇಲಾಖೆ ಅಲ್ಲ ಅಂತ ಹೇಳ್ತಾರೆ. ಕೂಲಂಕುಷ ಪರಿಶೀಲನೆ ಮಾಡಿ ವರದಿ ಹೇಳ್ತಾರೆ. ಈ ಶ್ರೀಗಂಧ ಮರಗಳನ್ನು ಕಟ್ ಮಾಡಿದ್ದಾರೆ. ಏನೇ ವೈಲೇಷನ್ಸ್ ಇದ್ರು, ಏನೇ ತಪ್ಪಾಗಿದ್ರು ಅದ್ರ ಮೇಲೆ ಕ್ರಮ